ಇನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಂಪುಟ ವಿಸ್ತರಣೆ ಹೆಂಗ್ ಮಾಡ್ತಾರೆ, ಮಾಡಿದ್ರೆ ಆಮೇಲೆ ಅದನ್ನ ಹೆಂಗೆ ನಿಭಾಯಿಸ್ತಾರೆ ಅನ್ನುವಂತಹ ಚರ್ಚೆ ನಡುವೆ ನಡೆದ ಒಕ್ಕಲಿಗ ಶಾಸಕರ ಸಭೆಯ ಹಾಜರಿ, ಗೈರು ಹಾಜರಿ ಹಾಗೂ ಮಾತಿನ ವಾಗ್ಜರಿಯ ಒಳನೋಟ ಇಲ್ಲಿದೆ. ನಾವೇ ಕಿತ್ತಾಡ್ಕೊಳ್ಳೋದ್ಕಿಂತ ನಮ್ಮಲ್ಲೇ ಮಾತಾಡ್ಕೊಳ್ಳೋದೇ ಒಳ್ಳೇದನ್ನೋ ಹಂಗಾಯ್ತು ನೋಡಿ. ಇವ್ರ ಕತೆ ಅಂತ ಹೊಸ ಕತೆ ಹೇಳೋಕ್ ಬಂದ್ರು ಗುಸು ಗುಸು ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಕಿತ್ತಾಡ್ಕೊಳ್ಳೋರ್ ಯಾರು, ಈಗ ಮಾತಾಡ್ಕೊಳ್ಳೋರ್ ಯಾರು ಅಂತ ಕೇಳಿದ್ರೆ, ಅಯ್ಯೋ ನಾನು ರಾಜಕಾರಣಿಗಳನ್ನ ಬಿಟ್ಟು ಫುಟ್ಬಾಲ್ ಆಡೋರ್ ಕತೆ ಹೇಳ್ತೀನ ಅಂತ ನಂಗೆ ಟಾಂಗ್ ಕೊಡೋದ. ಸರಿ ಅದ್ಯಾವ ರಾಜಕಾರಣಿಗಳು ಅಂತನಾದ್ರೂ ಹೇಳ್ಬೇಕಲ್ವಾ ಗೋವಿಂದಣ್ಣ ಅಂತ ಕೇಳಿದಾಗ ಹಾಯ್ ಬಿಟ್ರು ನೋಡಿ ಅಸಲಿ ಗುಸುಗುಸು. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತೇಷ್ಟ ಒಕ್ಕಲಿಗ ಸಮುದಾಯದ ಶಾಸಕರೆಲ್ಲ ಒಟ್ಟಿಗೆ ಡಿನ್ನರ್ ಮೀಟಿಂಗ್ ಮಾಡಿದ್ದು ಸುದ್ದಿಯಾಗಿದೆ. ಆದ್ರೆ ಅದಕ್ಕಿಂತ ದೊಡ್ಡ ಸುದ್ದಿಯಾಗಿದ್ದು ಚಲುವರಾಯಸ್ವಾಮಿ ಅವರು ಈ ಸಭೆಗೆ ಬಂದಿರಲಿಲ್ಲ ಅನ್ನೋ ಗುಸುಗುಸು ಹೇಳಿದ್ರು ಗೋವಿಂದಣ್ಣ. ಹೌದಲ್ವಾ, ಅವರು ಒಕ್ಕಲಿಗರು ತಾನೆ, ಡಿ.ಕೆ. ಶಿವಕುಮಾರ್ ಜೊತೆನೂ ಇರ್ತಾ ಇದ್ರಲ್ಲ. ಅಂದ ಹಾಗೆ ಹೌದೌದು, ಡಿ.ಕೆ. ಶಿವಕುಮಾರ್ ಜೊತೆನೂ ಇರ್ತಾ ಇದ್ರು, ಆದ್ರೆ ಡಿ.ಕೆ. ಶಿವಕುಮಾರ್ ಒಬ್ಬರ ಜೊತೆ ಮಾತ್ರ ಇರ್ತಾ ಇರಲಿಲ್ಲ ಅಂದಿದ್ದು ಮಾಗಡಿ ಕ್ಷೇತ್ರದ ನಾಯಕರ ಆಪ್ತ ಮೂಲಗಳು. ಮಾಜಿ ಕೃಷಿ ಸಚಿವರ ನಾಗಮಂಗಲದ ಆಪ್ತ ಮೂಲಗಳ ಪ್ರಕಾರ ಚಲುವರಾಯಸ್ವಾಮಿಯವರು, ನೀವ್ ಯಾರಾದ್ರೂ ಮಂತ್ರಿಯಾಗಿ ಆದ್ರೆ ನನ್ನ ಕೋಟಾಗೆ ಕೈ ಹಾಕಬೇಡಿ, 3 ವರ್ಷ ನಾನು ಮಂತ್ರಿ ಇದ್ದ ಹಾಗೆಯೇ ಈಗ ಮತ್ತೆ ಮಂತ್ರಿ ಆಗ್ಬೇಕು ಅಂತ ಪಟ್ಟ ಹಾಕಿದ್ದಾರಂತೆ. ಆದ್ರೆ ಅದೇ ನಾಗಮಂಗಲದ ಶಿವರಾಮೇಗೌಡರ ಬರ್ತ್ಡೇ ಪಾರ್ಟಿ ಹೆಸರಿನಲ್ಲಿ ಸೇರಿದವರ ಆಪ್ತ ಮೂಲಗಳು ಬೇರೆಯದ್ದೇ ಕತೆ ಹೇಳ್ತಿವೆ. ನಿನ್ನೆ ಸಭೆಯಲ್ಲಿ ಮಾತಾಡ್ಕೊಂಡಿದ್ದು ಏನಪ್ಪಾ ಅಂತ ಹೇಳಿದ್ರೆ, 2ನೇ ಸುತ್ತಿನ ಸಂಪುಟ ವಿಸ್ತರಣೆ ವೇಳೆ ಮತ್ತೆ 3 ಒಕ್ಕಲಿಗರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಹಾಗೆ ಕೊಡುವಾಗ ಕನಿಷ್ಠ 2 ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು. ಜೊತೆಗೆ ಒಬ್ಬರು ಹಿರಿಯ ಒಕ್ಕಲಿಗ ನಾಯಕರಿಗೆ ಕೊಟ್ರೆ ಸರಿಯಾಗುತ್ತೆ ಅಂತೆಲ್ಲ ಮಾತನಾಡಿಕೊಂಡಿದ್ದಾರೆ ಅನ್ನೋದು ಈ ಸಭೆ ಆಯೋಜಿಸಿದವರ ಆಪ್ತ ಮೂಲಗಳಿಂದಲೇ ಒಳನೋಟ ಕಂಡಿದೆ. ಈಗಾಗಲೇ ಒಳನೋಟದಲ್ಲಿ ನಾವು ಈ ಹಿಂದೆಯೂ ಕೂಡ ಈ ಒಕ್ಕಲಿಗ ಕೋಟಾದ ಮೇಲೆ ಯಾರನ್ನು ಮಂತ್ರಿ ಮಾಡ್ತಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ರೀಸೆಂಟ್ಲಿನೂ ಮಾತಾಡಿದ್ವಿ. ಬಹುಶಃ ನಾವು ಕಾದ್ ನೋಡೋಣ ವೀರೇಂದ್ರ ಅಲ್ವಾ ಈ ವಿಚಾರದ ಬಗ್ಗೆ. ಈಗ ಇದು ಏನಾಗುತ್ತೆ ಅನ್ನೋದನ್ನ ನೋಡಿ ಮತ್ತೆ ನಾವು ಒಳನೋಟದಲ್ಲಿ ಮಾತಾಡೋಣ, ಯಾಕಂದ್ರೆ ಎಲ್ಲ ವರದಿಯಲ್ಲಿ ತಿಳಿಸ್ಬಿಟ್ಟಿದೀವಿ. ಥ್ಯಾಂಕ್ ಯು ವೀರೇಂದ್ರ. ಸೊ ನೋಡೋಣ, ಹಾಗಿದ್ರೆ ಇವತ್ತಿನ ಒಳನೋಟದಲ್ಲಿ ನಾವು ಮುಖ್ಯವಾಗಿ ವಿಜೇಂದ್ರ ಅವರ ವಿಚಾರವಾಗಿ ಬಿಜೆಪಿಯಲ್ಲಿ ಏನು ಲೆಕ್ಕಾಚಾರ ನಡೀತಾ ಇದೆ, ಹೈಕಮಾಂಡ್ನ ಲೆಕ್ಕಾಚಾರ ಏನು ಅನ್ನೋದನ್ನ ಹೇಳಿದ್ವಿ. ಇದರ ಜೊತೆಗೆ ಬಹಳ ಮುಖ್ಯವಾದಂಥ ವಿಚಾರ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ನಡುವೆ ಅಂತರಕ್ಕೆ ಮೂಲ ಕಾರಣ ಏನು, ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ. ಇನ್ನು ಈಗ ಒಕ್ಕಲಿಗ ಸಮುದಾಯದಲ್ಲಿ ಯಾರನ್ನು ಮಂತ್ರಿ ಮಾಡ್ತಾರೆ, ಮಂತ್ರಿ ಮಾಡಿದ ಮೇಲೆ ಹೇಗೆ ನಿಭಾಯಿಸ್ತಾರೆ ಡಿ.ಕೆ. ಶಿವಕುಮಾರ್, 10 ಹಲವು ಪ್ರಶ್ನೆಗಳಿದೆ. ಕುತೂಹಲ ಇದೇ ರೀತಿ ಮುಂದುವರಿತಾ ಇದೆ. ನಾಳಿನ ಒಳನೋಟದಲ್ಲಿ ಮತ್ತೆ ಈ ಕುತೂಹಲದ ವಿಚಾರಗಳ ಬಗ್ಗೆ ಇನ್ನಷ್ಟು ಉತ್ತರ ಕಂಡುಕೊಳ್ಳುವಂಥ ಕೆಲಸ ನಮ್ಮಿಂದ ಆಗಲಿ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.